Namaste ಎಲ್ರಿಗೂ. Hi my dear student. See, today we have discussed about the 8th standard 12th lesson, some natural phenomena, ಅಂದರೆ ಕೆಲವು ನೈಸರ್ಗಿಕ ವಿದ್ಯಮಾನಗಳು ಅಂತೇಳಿ. ನ್ಯಾಚುರಲ್ ಫಿನಾಮಿನಾ ಅಂದರೆ ನಿಸರ್ಗದಲ್ಲಿ ನಡೀತಕ್ಕಂತಹ ಕೆಲವೊಂದು ವಿದ್ಯಮಾನಗಳು. ನೇಚರಲ್ಲಿ ಏನೇನು ನಡೆಯುತ್ತೆ, ಕೆಲವೊಂದು ಅರ್ಥಕ್ವೇಕ್ ಇರ್ಬೋದು, ಥಂಡರ್ ಸ್ಟಾರ್ಮ್ ಇರ್ಬೋದು, ರೈನ್ ಇರ್ಬೋದು, ವಾಲ್ಕನೋಸ್ ಇರ್ಬೋದು. ಇದೆಲ್ಲವೂ ಪ್ರಕೃತಿಯ ವಿದ್ಯಮಾನಗಳೇ. ಭೂಕಂಪ, ಜ್ವಾಲಾಮುಖಿ, ಮಳೆ, ಗುಡುಗು, ಸಿಡಿಲು ಇವೆಲ್ಲವೂ ಅದು ಹೇಗೆ ಉಂಟಾಗುತ್ತೆ ಏನೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ದೆನ್ ಆದಷ್ಟು ಈ ವಿಡಿಯೋಸ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ, ಈವನ್ ಅವ್ರು ಕನ್ನಡ ಮೀಡಿಯಮ್ ಅವ್ರು ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಅವರಿಗೂ ಶೇರ್ ಮಾಡಿ. ಅವ್ರಿಗೆ ಸೈನ್ಸನ್ನು ಅರ್ಥ ಮಾಡಿಕೊಂಡು ಅವರು ಸಹ ಈಸಿಯಾಗಿ ಕಲಿತ್ಕೊಳ್ತಾರೆ. ಹಾಗಾಗಿ ಲೆಟ್ಸ್ ವಿ ಸ್ಟಾರ್ಟ್ ನೌ. ಇನ್ ಕ್ಲಾಸ್ 7 ಯು ರೀಡ್ ಅಬೌಟ್ ವಿಂಡ್ಸ್, ಸ್ಟಾರ್ಮ್ಸ್ ಆ್ಯಂಡ್ ಸೈಕ್ಲೋನ್ಸ್. ನೀವೆಲ್ಲರೂ 7th ಸ್ಟ್ಯಾಂಡರ್ಡಲ್ಲಿ ವಿಂಡ್ಸ್, ಗಾಳಿ, ಸ್ಟಾರ್ಮ್, ಬಿರುಗಾಳಿ, ಸೈಕ್ಲೋನ್ಸು ಇದ್ರ ಬಗ್ಗೆ ಎಲ್ಲ ಓದಿರ್ತೀರ. ಯು ಲರ್ನ್ ದಟ್ ಸೈಕ್ಲೋನ್ಸ್ ಕ್ಯಾನ್ ಕಾಸ್ ಎ ಲಾಟ್ ಆಫ್ ಡ್ಯಾಮೇಜಸ್ ಟು ಹ್ಯೂಮನ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಸೈಕ್ಲೋನ್, ಮಾರುತಗಳು, ಹೆಚ್ಚು ಸೈಕ್ಲೋನು ಉಂಟಾದಾಗ ಗಾಳಿ ಜೊತೆಗೆ ಮಳೆ ಬಂದು ಕೆಲವೊಂದು ಪಾಪ ಗುಡಿಸಲುಗಳು ಇರ್ಬೋದು, ತೀರ ಪ್ರದೇಶಗಳು ವಾಸಿಸುವಂಥ ಜನರಿರ್ಬೋದು, ಬೀಚ್ ಹತ್ರ, ಸಮುದ್ರದ ತೀರದಲ್ಲಿ ಅಲ್ಲೆಲ್ಲ ಅವರಿಗೆಲ್ಲ ಈ ಸೈಕ್ಲೋನ್ ಕ್ಯಾನ್ ಕಾಸ್ ಎ ಲಾಟ್ ಆಫ್ ಡ್ಯಾಮೇಜಸ್ ಟು ಹ್ಯೂಮನ್ ಲೈಫ್. ಅವನ ಜೀವನಕ್ಕೆ ಮತ್ತು ಆ್ಯಂಡ್ ಪ್ರಾಪರ್ಟಿ, ಅವನ ಒಂದು ಆಸ್ತಿ ಪಾಸ್ತಿ ಏನಿರುತ್ತೆ, ಮನೆಯೇ ಶೆಡ್ಡೆಲ್ಲ ಹೊರಟೋಗ್ಬಿಡುತ್ತೆ, ಗುಡಿಸಲೆಲ್ಲ ಹಾಳಾಗುತ್ತೆ. ಆ ಸೈಕ್ಲೋನ್ ಬಂತು ಅಂದರೆ ಮಳೆ ಗಾಳಿ ಜೊತೆಗೆ ಎಲ್ಲವೂ ಅದು ನಾಶವ ಮಾಡುತ್ತೆ, ಡ್ಯಾಮೇಜನ್ನು ಮಾಡುತ್ತೆ, ಹಾನಿಗಳ ಮಾಡುತ್ತೆ. ಯು ಆಲ್ಸೋ ಲರ್ನ್ ದಟ್ ವಿ ಕ್ಯಾನ್ ಪ್ರೊಟೆಕ್ಟ್ ourselves from these destructive phenomena to some extent. ನಾವು ಈ ಒಂದು ಅಪಾಯದಿಂದ ರಕ್ಷಣೆಯನ್ನು ಪಡ್ಕೊಳ್ಬೇಕು ಅಂದರೆ ನಾವೇನು ಮಾಡಬೇಕು, ಈ ನಿಸರ್ಗದಲ್ಲಿ ನಡೀತಕ್ಕಂತಹ ಈ ಥರ ಕೆಲವೊಂದು ವಿದ್ಯಮಾನಗಳು ಏನಿರುತ್ತೆ, ಆ ಭೂಕಂಪ, ಈ ಸೈಕ್ಲೋನ್ಸು, ಇವೆಲ್ಲವುಗಳಿಂದ ಅದರಿಂದ ನಾವು ಅಪಾಯಕ್ಕೊಳಗಾಗೋ ಮುಂಚೆನೇ ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡು ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡಿಕೊಳ್ಬೇಕು. ಇನ್ ದಿಸ್ ಚಾಪ್ಟರ್ ವಿ ಶಾಲ್ ಡಿಸ್ಕಸ್ 2 ಅದರ್ ಡಿಸ್ಟ್ರಕ್ಟಿವ್ ನ್ಯಾಚುರಲ್ ಫಿನಾಮಿನಾ. ದೀಸ್ ಆರ್ ಲೈಟನಿಂಗ್ ಆ್ಯಂಡ್ ಅರ್ಥ್ಕ್ವೇಕ್ಸ್. ಈ ಚಾಪ್ಟರಲ್ಲಿ ನಾವು ಈ ಒಂದು ಲೆಸನಲ್ಲಿ ನಾವು 2 ವಿಧವಾದಂತಹ ಡಿಸ್ಟ್ರಕ್ಟಿವ್ ನ್ಯಾಚುರಲ್ ಫಿನಾಮಿನಾ, ನಮ್ಮ ನಿಸರ್ಗದಲ್ಲಿ ನಡೀತಕ್ಕಂತಹ ಒಂದು ಅದ್ಭುತವಾದಂತಹ ಕೆಲವೊಂದು ವಿದ್ಯಮಾನಗಳಲ್ಲಿ ಒಂದಾದ ಲೈಟನಿಂಗ್, ಮಿಂಚು, ಆ್ಯಂಡ್ ಅರ್ಥ್ಕ್ವೇಕ್, ಭೂಕಂಪ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿ ಶಾಲ್ ಆಲ್ಸೋ ಡಿಸ್ಕಸ್ ವಾಟ್ ಸ್ಟೆಪ್ಸ್ ವಿ ಕ್ಯಾನ್ ಟೇಕ್ ಟು ಮಿನಿಮೈಸ್ ಡಿಸ್ಟ್ರಕ್ಷನ್ಸ್ ಕಾಸ್ಡ್ ಬೈ ದೀಸ್ ಫಿನಾಮಿನಾ. ಹಾಗಾದರೆ ಅದ್ರ ಜೊತೆಗೆ ಈ ಒಂದು ವಿದ್ಯಮಾನಗಳು, ನೈಸರ್ಗಿಕ ವಿದ್ಯಮಾನಗಳಿಂದ ಉಂಟಾಗ್ತಕ್ಕಂಥ ಅಪಾಯಗಳಿಂದ ನಾವು ಹೇಗೆ ರಕ್ಷಣೆಯನ್ನು ಪಡ್ಕೊಳ್ಳೋದು, ಅದನ್ನು ಹೇಗೆ ಕಡಿಮೆ ಮಾಡುವಂಥದ್ದು, ಅದರಿಂದ ನಾವು ಆ ಅಪಾಯಕ್ಕೊಳಗಾಗದಂತೆ ಹೇಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು ಅಂತೇಳಿ ಸಹ ಡಿಸ್ಕಸ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ನೋಡಿ, 12.1 12th ಲೆಸನ್ನು, ಲೈಟನಿಂಗ್, ಮಿಂಚು ಅಂತ ಹೇಳಿ ಕರೀತಾರೆ. ಲೈಟನಿಂಗ್ ಅಂದರೆ ಈಗ ಮಳೆ ಬರುವ ಮುಂಚೆ ಮಿಂಚು, ಗುಡುಗು ಅದೆಲ್ಲ ಉಂಟಾಗುತ್ತೆ. ನೀವು ಸಹ ಎಲ್ಲರೂ ನೋಡಿರ್ತೀರ. ಆ ಮಿಂಚು ಎಷ್ಟು ಶಾರ್ಪ್ ಆಗಿರುತ್ತೆ ಅಂದರೆ ತುಂಬ ವೈಟ್ ಕಲರ್. ಆ ಮಿಂಚು ಎಷ್ಟು ತೀಕ್ಷ್ಣವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಯು ಮೈಟ್ ಹ್ಯಾವ್ ಸೀನ್ ಸ್ಪಾರ್ಕ್ಸ್ ಆನ್ ಎ ಎಲೆಕ್ಟ್ರಿಕ್ ಪೋಲ್ ವೆನ್ ವೈರ್ಸ್ ಬಿಕಮ್ ಲೂಸ್. ವಿದ್ಯುತ್ ಕಂಬಗಳಲ್ಲಿ ವಿದ್ಯುತ್ ತಂತಿಗಳು ಸಡಿಲವಾಗಿರುವುದರಿಂದ ಉಂಟಾಗುವ ಬೆಂಕಿಯ ಕಿಡಿಗಳನ್ನು ನೀವು ನೋಡಿರಬಹುದು. ಅಂದರೆ ಈ ಕೆಲವೊಂದು ಸಲ ಈ ರೋಡಲ್ಲಿ
ಸ್ಟ್ರೀಟ್ ಲೈಟ್ ಇರುತ್ತೆ ನೋಡಿ, ಅದಕ್ಕೆ ಮಧ್ಯೆ ವೈರ್ಸ್ ಹಾಕಿರ್ತಾರೆ, ಉದ್ದದ್ದು ಲೈಟ್ ಕಂಬಗಳು ಅಂತ ಏನು ಕರಿತೀವಿ, ಅದರ ಮಧ್ಯೆ ವೈರ್ಸ್ಗಳಿರುತ್ತೆ. ವೈರ್ಸ್ ಎಲೆಕ್ಟ್ರಿಕ್ ವೈರ್ಸ್ ಬಿಕಮ್ ಲೂಸ್, ಅದು ಸ್ವಲ್ಪ ಲೂಸ್ ಆಗಿದಾಗ ಸ್ಪಾರ್ಕ್ಸ್, ಕಿಡಿಗಳು, ಕೆಲವೊಂದು ಸಲ ಅಲ್ಲಿ ಕಿಡಿಗಳು ಉಂಟಾಗೋದು, ವಿದ್ಯುತ್ ತಂತಿಗಳು ಸ್ವಲ್ಪ ಸಡಿಲ ಆಗಿದ್ದಾಗ ಅದ್ರ ಮಧ್ಯೆ ಕೆಲವೊಂದು ಕಿಡಿಗಳು, ಆ ಕಂಬಗಳ, ಆ ವಿದ್ಯುತ್ ಕಂಬಗಳ ನಡುವೆ ವಿದ್ಯುತ್ ತಂತಿಗಳ ಸಡಿಲ ಆದಾಗ ಒಂಥರ ಬೆಂಕಿ ಕಿಡಿಗಳು ಉಂಟಾಗುತ್ತೆ. ಅದನ್ನು ಕೆಲವೊಂದು ಸಲ ನೀವು ರೋಡಲ್ಲಿ ಅಥವಾ ಗುಡುಗು ಸಿಡಿಲು ಬಂದಾಗ ಆ ಥರ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತಾರೆ ಕೆಲವರು, ಅದನ್ನು ನೋಡಿರ್ತೀರ. This phenomena is quite common when wind is blowing and shaking the wires. ಈ ವಿದ್ಯಮಾನ ಗಾಳಿ ಬೀಸಿದಾಗ ಮತ್ತು ತಂತಿಗಳು ಅಲುಗಾಡಿಸಿದಾಗ ಉಂಟಾಗುವುದು ಸರ್ವೇ ಸಾಮಾನ್ಯ. ಈ ರೀತಿ ವಿದ್ಯುತ್ ಕಂಬಗಳ ನಡುವೆ ಇರ್ತಕ್ಕಂಥ ತಂತಿಗಳಲ್ಲಿ ಕಿಡಿಗಳು ಉಂಟಾಗೋದು ಸರ್ವೇ ಸಾಮಾನ್ಯ. ಯಾವಾಗ ತುಂಬ ಜೋರಾಗಿ ಗಾಳಿ ಬೀಸಿತು ಅಂದರೆ, ಅಥವಾ ಯಾರಾದರೂ ಅದನ್ನು ಆ ತಂತಿಗಳನ್ನ ಅಲುಗಾಡಿಸಿದ್ರು ಅಂದರೆ ಈ ರೀತಿ ಉಂಟಾಗುತ್ತೆ. ಯು ಮೈಟ್ ಆಲ್ಸೋ ಹ್ಯಾವ್ ಸೀನ್ ಸ್ಪಾರ್ಕ್ಸ್ ವೆನ್ ಎ ಪ್ಲಗ್ ಈಸ್ ಲೂಸ್ ಇನ್ ಇಟ್ಸ್ ಸಾಕೆಟ್. ಹಾಗೆ ಪ್ಲಗ್ ಮತ್ತು ಅದರ ಸಾಕೆಟ್ನಲ್ಲಿ ಸಡಿಲವಾಗಿದ್ದಾಗಲೂ, ಯಾವ್ದಾದ್ರು ಅಲ್ಲಿ ಪ್ಲಗ್ ಹಾಕಬೇಕಾದ್ರೆ ಮತ್ತು ಅದರ ಲೂಸ್ ಆಫ್ ದ ಸಾಕೆಟ್ಟು ಸಡಿಲ ಆಗಿದ್ರೆ ಕಿಡಿಗಳನ್ನು ನೀವು ನೋಡಿರಬಹುದು. ಸ್ಪಾರ್ಕ್ಸ್, ಪ್ಲಗ್ ಸರಿಯಾಗಿ ಹಾಕಲಿಲ್ಲ, ಸಾಕೆಟ್ ಲೂಸ್ ಆಗಿತ್ತು ಅಂದರೆ ಯು ಮೈಟ್ ಆಲ್ಸೋ ಹ್ಯಾವ್ ಸೀನ್ ಸ್ಪಾರ್ಕ್ಸ್. ಈ ರೀತಿ ಕಿಡಿಗಳನ್ನು ನೋಡ್ಬೋದು. ಲೈಟನಿಂಗ್ ಈಸ್ ಆಲ್ಸೋ ಆನ್ ಎಲೆಕ್ಟ್ರಿಕ್ ಸ್ಪಾರ್ಕ್ ಬಟ್ ಆನ್ ಎ ಹ್ಯೂಜ್ ಸ್ಕೇಲ್. ಹಾಗೆ ಮಿಂಚು ಸಹ ಒಂದು ವಿದ್ಯುತ್ನ ಕಿಡಿ. ಈ ಮಿಂಚು ಅನ್ನೋದು ಅದೇ ಒಂದು ಬೇರೆದೇನಲ್ಲ, ಈ ವಿದ್ಯುತ್ ಇದೆಯಲ್ಲ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಏನು ಕರಿತೀವಿ, ಅದನ್ನು ಒಂದು ಕಿಡಿ, ವಿದ್ಯುತ್ನ ಕಿಡಿ ಅದು. ಆದರೆ ಅದರ ಪ್ರಮಾಣ ಅಧಿಕ, ಹ್ಯೂಜ್ ಸ್ಕೇಲ್. ವಿದ್ಯುತ್ ಅನ್ನೋದು ಅದು ಕೇವಲ ಒಂದು ಕಿಡಿ ಮಾತ್ರ ಅಲ್ಲ. ಅಂದರೆ ಈ ಸ್ಪಾರ್ಕ್ ಅನ್ನೋದು ಈಸ್ ಎ ಸ್ಮಾಲ್ ಪಾರ್ಟ್ ಆಫ್ ಎಲೆಕ್ಟ್ರಿಕ್. ಕರೆಂಟ್ನ ಒಂದು ಕಿಡಿ ಈ ಸ್ಪಾರ್ಕ್ ಅನ್ನೋದು. ಕಿಡಿ ಅಂತ ಏನು ಕರಿತೀವ, ಮಿಂಚು ಬರುತ್ತಲ್ಲ, ಮಿಂಚು ಅನ್ನೋದು ಈ ಕರೆಂಟನ್ನ ಒಂದು ಸ್ಪಾರ್ಕ್, ಒಂದು ವಿದ್ಯುತ್ನ ಒಂದು ಕಿಡಿಯೇ ಆಗಿದೆ. ಆದರೆ ಅದರ ಪ್ರಮಾಣ ಏನು ತುಂಬ ಅಧಿಕವಾದದ್ದು, ತುಂಬ ಲಾರ್ಜ್ ಸ್ಕೇಲ್ ಅದು. In ancient times, people did not understand the cause of these sparks. ಈ ಬೆಂಕಿ ಪ್ರಾಚೀನ ಕಾಲದಲ್ಲಿ, ತುಂಬ ಹಿಂದೆ ನಮ್ಮ ಮುತ್ತಾತ ಅವರ ಹಿಂದಿನ ಜನರು, ಪ್ರಾಚೀನ ಕಾಲದಲ್ಲಿ ವಾಸಿಸ್ತಿದ್ದಂತಹ ಜನರಿಗೆ ಅಥವಾ ಮಾನವರಿಗೆ ಈ ಬೆಂಕಿ ಕಿಡಿಗಳ ಬಗ್ಗೆ ಅರಿವಿರಲಿಲ್ವಂತೆ. ಅವ್ರಿಗೆ ದ ಪೀಪಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಾಸ್ ಆಫ್ ದೀಸ್ ಸ್ಪಾರ್ಕ್. ಯಾಕೆ ಈ ರೀತಿ ಕಿಡಿಗಳು ಉಂಟಾಗುತ್ತೆ, ಅದು ಹೇಗೆ ಬರುತ್ತೆ ಅಂತ ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿ ಜ್ಞಾನ ಇರಲಿಲ್ಲ. They were therefore afraid of lightning and thought that the wrath of gods was visiting them. ಆ ಪ್ರಾಚೀನ ಕಾಲದ ಜನರು ಏನು ಅಂದ್ಕೊಳ್ತಾ ಇದ್ರು, ಅವ್ರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ದಿದ್ದರಿಂದ ಮಿಂಚಿನ ಬಗ್ಗೆ ಭಯಭೀತರಾಗಿ ಇದು ದೇವರ ಒಂದು ಕ್ರೋಧ, ರ್ಯಾತ್ ಆಫ್ ಗಾಡ್ಸ್, ಇದು ದೇವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ಅಂದರೆ ಅವ್ರಿಗೆ ಮಳೆ ಗುಡುಗು ಸಿಡ್ಲು ಬರೋದು ಮುಂಚೆ ಈ ಥರ ಕಿಡಿಗಳು ಮಿಂಚು ಎಲ್ಲ ಬಂದರೆ ಏನು ಅಂದ್ಕೊಳ್ಳೋರು, ದೇವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಇದು ದೇವರ ಕ್ರೋಧ ಅಥವಾ ಶಾಪ ಇರಬಹುದು, ಅದಾಗಿದ್ದು ದೇವರಿಂದ ನಮ್ಮಲ್ಲಿಗೆ ಬಂದಿದೆ, ದೇವರು ಕೋಪ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಶಾಪ ಕೊಡ್ತಿದ್ದಾನೆ, ಅದಕ್ಕೆ ದೇವರಿಂದ ನಮ್ಮ ಹತ್ರಕ್ಕೆ ಇದು ವಿಸಿಟಿಂಗ್ ಮಾಡೋಕ್ಕೆ, ನಮ್ಮನ್ನು ಕಾಣೋದಕ್ಕೆ ಈ ಬೆಂಕಿ ಕಿಡಿಗಳು ಬರ್ತಿದೆ, ಮಿಂಚು ಬರ್ತಿದೆ ಅಂಥೇಳಿ ತಿಳ್ಕೊಳ್ತಿದ್ರಂತೆ. ನಾವು ಅಫ್ಕೋರ್ಸ್ ವಿ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಲೈಟನಿಂಗ್ ಈಸ್ ಕಾಸ್ಡ್ ಬೈ ದ ಅಕ್ಯುಮುಲೇಷನ್ ಆಫ್ ಚಾರ್ಜಸ್ ಇನ್ ದ ಕ್ಲೌಡ್ಸ್. ಆ ಥರ ಭಾವಿಸ್ಕೊಂಡಿದ್ರು ಅವರು. ಆದರೆ ಮಿಂಚು ಮೋಡಗಳಲ್ಲಿ ಶೇಖರಣೆಯಾಗಿರುವ ಆವೇಶ ಕಣಗಳಿಂದ ಉಂಟಾಗುತ್ತೆ ಎಂಬುದು ಈಗ ಅರ್ಥ ಆಯಿತು ನಾವು. ಅಫ್ಕೋರ್ಸ್ we understand that lightning is caused by the accumulation of charges in the cloud.
ವಿ ನೀಡ್ ನಾಟ್ ಟು ಅಫ್ರೈಡ್ ಆಫ್ ಲೈಟನಿಂಗ್. ಈ ಮಿಂಚು ಎಲ್ಲಿಂದ ಬಂತು? ಅವರೇನು ಅಂದ್ಕೊಂಡಿದ್ರು ಪ್ರಾಚೀನ ಕಾಲದ ಜನರು, ಮಾನವರು, ದೇವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಶಾಪ ಕೊಟ್ಟಿರೋದ್ರಿಂದ ಅದು ನಮ್ಮ ಹತ್ರಕ್ಕೆ ಬಂದಿದೆ ಅಂತ ಭಾವಿಸ್ಕೊಂಡಿದ್ರು. ಆದರೆ ಮಿಂಚು ಮೋಡಗಳಲ್ಲಿ, ಈ ಮೋಡ ಇದೆಯಲ್ಲ, ಕ್ಲೌಡ್ಸ್ ಇದೆಯಲ್ಲ, ಆ ಮೋಡಗಳಲ್ಲಿ ಶೇಖರಣೆಯಾಗಿರುವ ಅಕ್ಯುಮುಲೇಷನ್ ಆಫ್ ಚಾರ್ಜಸ್ ಇನ್ ದ ಕ್ಲೌಡ್ಸ್ ಅಂದರೆ ಮೋಡಗಳು. ಈ ಮಿಂಚು ಅನ್ನೋದು ಎಲ್ಲಿಂದ ಬರುತ್ತೆ? ಮೋಡಗಳಲ್ಲಿ ಶೇಖರಣೆಯಾಗಿರುವ ಆವೇಶ ಕಣಗಳಿಂದ ಉಂಟಾಗುತ್ತೆ. ಮೋಡಗಳಲ್ಲಿ ಶೇಖರಣೆ, ಅಲ್ಲಿ ಸ್ಟೋರ್ ಆಗಿರ್ತಕ್ಕಂತಹ ಆವೇಶದ ಕಣಗಳು, ಚಾರ್ಜಸ್ ಇನ್ ದ ಕ್ಲೌಡ್ಸ್, ಅಕ್ಯುಮುಲೇಷನ್ ಆಫ್ ಚಾರ್ಜಸ್, ಆ ಮೋಡಗಳಲ್ಲಿ ಶೇಖರಣೆ ಆಗಿರ್ತಕ್ಕಂತಹ ಆವೇಶದ ಕಣಗಳಾಗಿರೋದ್ರಿಂದ ನಾವು ಈ ಮಿಂಚಿನ ಬಗ್ಗೆ ಹೆದರಿ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಸೊ ವಿ ನೀಡ್ ನಾಟ್ ಟು ಅಫ್ರೈಡ್ ಆಫ್ ಲೈಟನಿಂಗ್. ಅರ್ಥ ಆಯ್ತಾ? ಈ ಮಿಂಚು ಅನ್ನೋದು, ಲೈಟನಿಂಗ್ ಅನ್ನೋದು ಯಾವುದರಿಂದ ಉಂಟಾಗಿದೆ? ಮೋಡಗಳಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಆವೇಶ ಕಣಗಳಿಂದ ಉಂಟಾಗಿದೆ ಅಂತ ನಮಗೆ ಅರ್ಥ ಆಯಿತು. ಸೊ ಹಾಗಾಗಿ ಈ ಮಿಂಚಿನ ಬಗ್ಗೆ ಹೆಚ್ಚು ಭಯಪಡುವಂತಹ ಅವಶ್ಯಕತೆ ಇಲ್ಲ. ಬಟ್ ವಿ ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್ ಫ್ರಮ್ ದ ಡೆಡ್ಲಿ ಸ್ಪಾರ್ಕ್ಸ್. ಬಟ್ ಭಯ ಪಡೆಯುವ ಅವಶ್ಯಕತೆ ಇಲ್ಲ. ಆದರೆ ಈ ಭಯಾನಕ ಕಿಡಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಸೂಕ್ತ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು. ಈ ರೀತಿ ಯಾವಾಗಲೂ ಮಿಂಚು ಗುಡುಗು ಬಂದಾಗ ಭಯ ಪಟ್ಕೊಳ್ಳದೆ ಇರಬೇಕು ಅಂತೇಳಿ ಸುಮ್ಮನೆ ಇರೋ ಆಗೋಲ್ಲ. ಆದರೆ ವಿ ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್ ಫ್ರಮ್ ಡೆಡ್ಲಿ ಸ್ಪಾರ್ಕ್ಸ್. ಕೆಲವೊಂದು ಭಯಾನಕ ಕಿಡಿಗಳಿರುತ್ತೆ. ಆ ಭಯಾನಕ ಕಿಡಿಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಂತಹ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು, ಪ್ರಿಕಾಷನ್ಸ್ನ ನಾವು ತೆಗೆದುಕೊಳ್ಳಬೇಕಾಗತ್ತೆ. ಅರ್ಥ ಆಯ್ತಾ? ಹಾಗೆ next, the sparks that the Greeks knew that. ಈ ಸ್ಪಾರ್ಕ್ಸ್ ಅಂದರೆ ಈ ಕಿಡಿಗಳ ಬಗ್ಗೆ ಗ್ರೀಕರು ಏನಂತ ಅವ್ರು ಯಾವ ರೀತಿ ಅವರು ನೋಡಿರೋ ಹಾಗೆ, ಗ್ರೀಕರು ಕಂಡಂತೆ ಮಿಂಚಿನ ಕಿಡಿಗಳು, ಈ ಮಿಂಚಿನ ಕಿಡಿಗಳ ಬಗ್ಗೆ ಗ್ರೀಕರು ಏನು ಅಂದ್ಕೊಂಡಿದ್ರು? ದ ಸ್ಪಾರ್ಕ್ಸ್ ದಟ್ ದ ಗ್ರೀಕ್ಸ್ ನೋಸ್. ಗ್ರೀಕರು ನೋಡಿದ ಹಾಗೆ ಆ ಸ್ಪಾರ್ಕ್ಗಳ ಬಗ್ಗೆ ಏನು ಹೇಳಿದ್ದಾರೆ ಅಂಥೇಳಿ. ದ ಏನ್ಷಿಯಂಟ್ ಗ್ರೀಕ್ಸ್ ನ್ಯೂ ಹ್ಯಾಸ್ ಅರ್ಲಿ ಹ್ಯಾಸ್ 600 BC. ಪ್ರಾಚೀನ ಕಾಲದ ಗ್ರೀಕರಿಗೆ ಸುಮಾರು ಕ್ರಿಸ್ತಪೂರ್ವ BC ಅಂದರೆ 600ರಲ್ಲಿಯೇ ಶಿಲಾರಾಳ ಪಳೆಯುಳಿಕೆಯನ್ನು ಕುರಿತು ತಿಳಿದಿತ್ತು ಅವ್ರಿಗೆ. ಆಯ್ತಾ? BC ಅವ್ರಿಗೆ ದ ಏನ್ಷಿಯಂಟ್ ಗ್ರೀಕ್ಸ್ ನ್ಯೂಸ್ ಆ್ಯಸ್ ಅರ್ಲಿ. ಪ್ರಾಚೀನ ಕಾಲದ ಗ್ರೀಕರಿಗೆ ಸುಮಾರು ಕ್ರಿಸ್ತಪೂರ್ವ 600ರಲ್ಲಿಯೇ ತಿಳಿದಿತ್ತು ದಟ್ ವೆನ್ ಹ್ಯಾಂಬರ್ ಈಸ್ ಎ ಕೈಂಡ್ ಆಫ್ ರೆಸಿನ್, ಅಂದರೆ ಹ್ಯಾಂಬರ್ ಅಂದರೆ ಒಂದು ತುಪ್ಪಳ, ಅದು ಫರ್. ಶಿಲಾರಾಳ ಪಳೆಯುಳಿಕೆಯನ್ನು ಕುರಿಯ ತುಪ್ಪಳ ಫರ್ಗೆ ಉಜ್ಜಿದಾಗ ವಾಸ್ ರಬ್ಡ್ ಅಂದರೆ ಉಜ್ಜಿದಾಗ, ವಿತ್ ಫರ್ ಅಂದರೆ ಆ ತುಪ್ಪಳಕ್ಕೆ. ಇಟ್ ಅಟ್ರಾಕ್ಟೆಡ್ ಲೈಟ್ ಆಬ್ಜೆಕ್ಟ್ಸ್ ಸಚ್ ಆಸ್ ಏರ್. ಅವ್ರು ಏನಂತ ತಿಳ್ಕೊಂಡಿದ್ರು? ಶಿಲಾರಾಳ ಪಳೆಯುಳಿಕೆ ಇದೆಯಲ್ಲ, ಹ್ಯಾಂಬರ್ ಇಸ್ ಕೈಂಡ್ ಆಫ್ ರೆಸಿನ್. ಅದೊಂದು ರೆಸಿನ್ ಅಂದರೆ ಶಿಲಾರಾಳ ಪಳೆಯುಳಿಕೆ. ಅದನ್ನು ಕುರಿಯ ಆ ರೆಸಿನ್ನ ಕುರಿಯ ತುಪ್ಪಳಕ್ಕೆ, ಕುರಿದ ಮೇಲೆ ಕೂದಲಿರುತ್ತಲ್ಲ ಅದಕ್ಕೆ ಚೆನ್ನಾಗಿ ರಬ್ ವಿತ್ ಫರ್, ತುಪ್ಪಳ ರಬ್ ವಿತ್ ಫರ್, ಆ ಕೂದಲು ಆ ತುಪ್ಪಳಕ್ಕೆ ಚೆನ್ನಾಗಿ ಉಜ್ಜಿದಾಗ ಇಟ್ ಅಟ್ರಾಕ್ಟೆಡ್ ಲೈಟ್ ಆಬ್ಜೆಕ್ಟ್ಸ್ ಸಚ್ ಆಸ್ ಏರ್. ಅದು ಕೂದಲಿನಂತಹ ಅಗ್ರ ವಸ್ತುಗಳನ್ನು ಆಕರ್ಷಿಸುತ್ತದೆ ಎಂದು ತಿಳಿದಿತ್ತು. ಅದನ್ನು ಅಟ್ರಾಕ್ಟ್ ಮಾಡುತ್ತೆ. ಆ ರೆಸಿನ್ನ ಆ ಕುರಿಯ ತುಪ್ಪಳಕ್ಕೆ ವಾಸ್ ರಬ್ಡ್ ವಿತ್ ಫರ್, ಇಟ್ ಅಟ್ರಾಕ್ಟ್ಸ್ ಲೈಟ್ ಆಬ್ಜೆಕ್ಟ್ಸ್ ಸಚ್ ಆಸ್ ಹೇರ್. ಆ ಕುರಿಯ ತುಪ್ಪಳಕ್ಕೆ ಉಜ್ಜಿದಾಗ ಅದೇನು ಮಾಡುತ್ತೆ? ಅದರ ಕೂದಲಿನಂತಹ ಹಗುರ ವಸ್ತುಗಳು, ಅದ್ರ ಮೇಲೆ ಕುರಿಯ ಮೇಲೆ ಕೂದಲು ಇರುತ್ತಲ್ಲ, ಬಿಳಿ ಇದು ವೈಟ್ದು, ಅದನ್ನು ಆಕರ್ಷಿಸುತ್ತದೆ ಅಂತ ಅವರು ಗ್ರೀಕರು ತಿಳ್ಕೊಂಡಿದ್ರು. ಯು ಮೈಟ್ ಹ್ಯಾವ್ ಸೀನ್ ದಟ್ ವೆನ್ ಯು ಟೇಕ್ ಆಫ್ woolen or polyester cloths
ಯುವರ್ ಹೇರ್ ಸ್ಟ್ಯಾಂಡ್ಸ್ ಆನ್ ಹೆಂಡ್. ನೀವು ಉಣ್ಣೆ ಅಂದರೆ ಹುಲ್ಲನ್ ಆರ್ ಪಾಲಿಸ್ಟರ್ ಕ್ಲಾತ್ ಅಂದರೆ ಪಾಲಿಸ್ಟರ್ ಬಟ್ಟೆಗಳು ಅಥವಾ ಉಣ್ಣೆಯ ಬಟ್ಟೆಗಳನ್ನು ದೇಹದ ಮೇಲಿನಿಂದ ತೆಗೆದಾಗ, ಅಂದರೆ ನೀವು ಹಾಕ್ಕೊಂಡಿರ್ತಾರೆ ಸ್ವೆಟರೋ ಅಥವಾ ಶಾಲೋ ಉಲ್ಲಂದು ಅಥವಾ ಪಾಲಿಸ್ಟರ್ದು, ಅದನ್ನು ತೆಗೆದಾಗ ಪಾಲಿಸ್ಟರ್ ಹೇರ್ ಸ್ಟ್ಯಾಂಡ್ಸ್ ಆಫ್ ತೆಗೆದಾಗ ಏನು ದೇಹದಲ್ಲಿನ ಕೂದಲು ನೇರವಾಗಿ ನಿಲ್ಲುವುದನ್ನು ಗಮನಿಸಿರಬಹುದು. Might have seen that when you take a woolen or polyester cloth, your hair stands on end. ನೀವು ಸ್ವೆಟರು ಅಥವಾ ಚಳಿ ಮಳೆಗಾಲದಲ್ಲಿ ಸ್ವೆಟರು ಅಥವಾ ಪಾಲಿಸ್ಟರ್ ಬಟ್ಟೆಗಳನ್ನ ತೆಗೆದುಕೊಂಡ್ರೆ ಆ ಹೇರ್ಸು ಆ ಕೂದಲು ನೇರವಾಗಿ ನಿಂತಿರೋದನ್ನು ಗಮನಿಸ್ಬೋದು. ಇಫ್ ಯು ಟೇಕ್ ಆಫ್ ದೀಸ್ ಕ್ಲಾಥಸ್ ಇನ್ ದ ಡಾರ್ಕ್ ಯು ಈವನ್ ಸಿ ಎ ಸ್ಪಾರ್ಕ್ ಆ್ಯಂಡ್ ಇಯರ್ ಎ ಕ್ರ್ಯಾಕ್ಲಿಂಗ್ ಸೌಂಡ್. ಅದೇ ರೀತಿ ಹಾಗೂ ಬೆಳಕು ಇಲ್ಲದಿದ್ದಾಗ ಸಣ್ಣ ಪ್ರಮಾಣದ ಕಿಡಿ ಹಾಗೂ ಚಿಟಿ ಶಬ್ದ ಕೇಳಿರಬಹುದು. ಅದೇ ರೀತಿ ಬೆಳಕಿರಲ್ಲ ಅಂದ್ಕೊಳ್ಳಿ, ಟೇಕ್ ಆಫ್ ದೀಸ್ ಕ್ಲಾಥಸ್ ಇನ್ ದ ಡಾರ್ಕ್, ಅದೇ ಕತ್ತಲಿನಲ್ಲಿ ಬೆಳಕಿಲ್ಲದಿದ್ದಾಗ ನೀವೇನಾದರೂ ಅದನ್ನು ರಿಮೂವ್ ಮಾಡಿದ್ರೆ, ಅದನ್ನು ತೆಗೆದ್ರೆ ಡಾರ್ಕಲ್ಲಿ ಆ ಕ್ಲಾತ್ಸ ಟೇಕ್ ಆಫ್ ಮಾಡಿದ್ರೆ ಸಣ್ಣ ಪ್ರಮಾಣದ ಕಿಡಿ ಅಥವಾ ಚಿಟಿ ಕ್ರ್ಯಾಕ್ಲಿಂಗ್ ಸೌಂಡ್. ಯು ಈವನ್ ಸಿ ಎ ಸ್ಪಾರ್ಕ್ ಆರ್ ಇಯರ್ ಎ ಕ್ರ್ಯಾಕ್ಲಿಂಗ್ ಸೌಂಡ್. ಸಣ್ಣ ಕಿಡಿ ಅಥವಾ ಕ್ರ್ಯಾಕ್ಲಿಂಗ್ ಸೌಂಡ್, ಚಿಟಿ ಎಂಬ ಶಬ್ದ ನೀವು ಕೇಳಿರ್ಬೋದು. ಇನ್ 1752 ಬೆಂಜಮಿನ್ ಫ್ರಾಂಕ್ಲಿನ್ ಅಮೇರಿಕನ್ ಸೈಂಟಿಸ್ಟ್, 1752ರಲ್ಲಿ ಅಮೇರಿಕಾದ ವಿಜ್ಞಾನಿಯಾದಂಥ ಬೆಂಜಮಿನ್ ಫ್ರಾಂಕ್ಲಿನ್ showed that lightning and the spark from your clothes are essentially the same phenomena. ಬೆಂಜಮಿನ್ ಫ್ರಾಂಕ್ಲಿನ್ ಎಂಬ ಅಮೇರಿಕಾದ ವಿಜ್ಞಾನಿಯು 1752ರಲ್ಲಿ ಮಿಂಚು ಅಂದರೆ ಲೈಟನಿಂಗ್ ಮತ್ತು ಬಟ್ಟೆಗಳಿಂದ ಉಂಟಾದ ಕಿಡಿಗಳು ಎರಡೂ ಒಂದೇ ವಿದ್ಯಮಾನಗಳು ಎಂದು, ಅಂದರೆ ಮಿಂಚು ಏನು ಮೋಡದಿಂದ ಬರುತ್ತಲ್ಲ ಆ ಮಿಂಚು ಫ್ರಮ್ ಯುವರ್ ಕ್ಲಾತ್ಸ್, ಲೈಟನಿಂಗ್ ಆ್ಯಂಡ್ ಸ್ಪಾರ್ಕ್ ಫ್ರಮ್ ಯುವರ್ ಕ್ಲಾತ್ಸ್, ನಿಮ್ಮ ಬಟ್ಟೆಯಿಂದ ಹೊರಬರ್ತಕ್ಕಂತಹ ಸ್ಪಾರ್ಕ್ ಆ ಕಿಡಿ ಮತ್ತು ಲೈಟನಿಂಗ್ ಮಿಂಚು ಇದೆರಡೂ ಸಹ ಒಂದೇ ವಿದ್ಯಮಾನಗಳು, ಎರಡು ಬೇರೆ ಬೇರೆ ಅಲ್ಲ. ದೀಸ್ ಆರ್ ಕ್ಲಾತ್ಸ್ ಆರ್ ಎಸೆನ್ಷಿಯಲಿ ದ ಸೇಮ್ ಫಿನಾಮಿನಾ, ಎರಡೂ ಒಂದೇ ವಿದ್ಯಮಾನಗಳು ಅಂತೇಳಿ ತಿಳಿಸಿದ್ರು. However, it took 2000 years for this realizations to occur. ಹಾಗೆ ಈ ಒಂದು ಅರಿವು ಅಂದರೆ ಅದೆರಡು ಒಂದೇ ವಿದ್ಯಮಾನಗಳು ಅಂತ ಹೋಲಿಸಿ ತೋರಿಸಿದ ಮೇಲೆ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಈ ಒಂದು ಅರಿವನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸುಮಾರು 2000 ವರ್ಷಗಳು ಬೇಕಾಯ್ತಂತೆ. ಅದು ಅವ್ರು ಹೇಳಿದ್ದನ್ನು ಒಪ್ಕೊಳ್ಳೋದಕ್ಕೆ 2000 ವರ್ಷಗಳು ಬೇಕಾಯಿತು ಅಂತೇಳಿ ಆಯಿತಾ. ಐ ವಂಡರ್ ವೈ ದೇ ಟುಕ್ ಸೋ ಮೆನಿ ಇಯರ್ಸ್ ಟು ರಿಯಲೈಸ್ ದ ಸಿಮಿಲಾರಿಟಿ. ಈ ಹೋಲಿಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಇಷ್ಟು ವರ್ಷ ಕಾಲ ಏಕೆ ತೆಗೆದುಕೊಂಡರು ಎಂಬುದು ನನಗಂತೂ ಆಶ್ಚರ್ಯವಾಗಿದೆ ಅಂತೇಳಿ ಬೋಜಾಯ್ ಹೇಳ್ತಿದ್ದಾನೆ. ಅಂದರೆ 2000 ಇಯರ್ಸ್ ಬೇಕಾಯ್ತು, 2000 ವರ್ಷಗಳವರೆಗೂ ಅದೆರಡು ಒಂದೇ ಅಂತ ಯಾರಿಗೂ ಅರ್ಥ ಆಗಿರಲಿಲ್ವಾ, ಅಷ್ಟು ಟೈಮ್ ಬೇಕಾಯ್ತಾ, ನನಗೆ ತುಂಬ ಯಾಕೆ ಅಷ್ಟೊಂದು ಟೈಮ್ ತೊಗೊಂಡ್ರು ಅಂಥೇಳಿ ನಂಗೆ ತುಂಬ ಆಶ್ಚರ್ಯ ಆಗ್ತಿದೆ ಅಂಥೇಳಿ ಬೋಜಾಯ್ ಆಶ್ಚರ್ಯಪಡ್ತಿದೆ. ಗೊತ್ತಾಯ್ತಾ? ಅಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಏನಾದರೂ ಅರ್ಥ ಆಗಲಿಲ್ಲ ಅದ್ರ ಬಗ್ಗೆ, ಈ ಲೆಸನ್ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ದೆನ್ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ನೀವೇ ಆಡಿಯೋನ 2-3 ಟೈಮ್ ಕೇಳಿ ನೀವೇ ಹೋಮ್ವರ್ಕ್ ಕ್ವಶನ್ಗೆ ಆನ್ಸರ್ ಮಾಡಿಕೊಂಡು ಅದನ್ನು ಒಂದು ನೋಟ್ ಬುಕ್ಕಲ್ಲಿ ಬರ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಫಸ್ಟು write 2 examples of natural phenomena. ಪ್ರಕೃತಿಯ 2 ವಿದ್ಯಮಾನಗಳಿಗೆ ಉದಾಹರಣೆ ಯಾವ್ದಾದ್ರು, ಸ್ಟಾರ್ಮ್, ಸೈಕ್ಲೋನ್, ಅರ್ಥಕ್ವೇಕ್ ಯಾವ್ದಾದ್ರು ಕೊಡ್ಬೋದು. ವಾಟ್ ಈಸ್ ಲೈಟನಿಂಗ್? ಲೈಟನಿಂಗ್ ಅಂದರೆ ಏನು? ಹೌ ದ sparks
appear on a electric pole. ಎಲೆಕ್ಟ್ರಿಕ್ ಪೋಲ್ಸ್ಗಳಲ್ಲಿ ವಿದ್ಯುತ್ ತಂತಿಗಳಲ್ಲಿ ಸ್ಪಾರ್ಕ್ಸ್ ಹೇಗೆ ಉಂಟಾಗುತ್ತೆ ಅದನ್ನು ಮಾಡಿ. 11 ವಿಂಡ್ ಈಸ್ ಬ್ಲೋಯಿಂಗ್, ಇದು ಆನ್ಸರು ಇಲ್ಲಿಂದ ಬರುತ್ತೆ. ಲೈಟನಿಂಗ್ ಅಂದರೆ ಆಗಲೇ ಕ್ವಶನ್ ಕೊಟ್ಟಿದ್ದೀನಿ. What the ancient people think about the sparks? Sparks, ಕಿಡಿಗಳು are lighting. What the ancient people think about the sparks or lightning? ಪ್ರಾಚೀನ ಜನರು ಮಿಂಚು ಅಥವಾ ಕಿಡಿಗಳ ಬಗ್ಗೆ ಏನಂತ ಅದ್ರ ಬಗ್ಗೆ ತಿಳ್ಕೊಂಡಿದ್ರು, ಅದನ್ನು ಶಾರ್ಟ್ ನೋಟಲ್ಲಿ ಬರೀರಿ ಇಲ್ಲಿ. How the lightning is. Write a short note on lightning. Lightning ಬಗ್ಗೆ ಒಂದು ಶಾರ್ಟ್ ನೋಟ್. ಆರ್ how the lightning is caused. How the lightning is appear. ಹೇಗೆ ಕಾಣಿಸುತ್ತೆ ಲೈಟನಿಂಗ್ ಅಪಿಯರ್ ಬೇಡ. ರೈಟ್ ಎ ಶಾರ್ಟ್ ನೋಟ್ ಆನ್ ಲೈಟನಿಂಗ್ ಇಲ್ಲಿಂದ ಲೈಟನಿಂಗ್ ಈಸ್ ಕಾಸ್ಡ್ ಬೈ ಅಕ್ರಿಮಿನೇಷನ್ ಆಫ್ ಶಾರ್ಟ್, ಇದ್ರ ಬಗ್ಗೆ ಬರೀರಿ. ಶಾರ್ಟ್ ನೋಟ್ ಆನ್ ಲೈಟನಿಂಗ್ ಅಷ್ಟೇ. ಇದನ್ನು ಹೂ discover the lightning and spark of cloths are the same. Who discovered the lightning and sparks of cloths are the same phenomenon? ಯಾವ ಸೈಂಟಿಸ್ಟು ಎರಡೂ ಒಂದೇ ವಿದ್ಯಮಾನಗಳು ಅಂತ ಹೇಳಿದ್ರು. When our people realize the lightning and sparks of clouds are same phenomena. ಯಾವಾಗ ನಮ್ಮ ಪೀಪಲ್ಸ್ಗೆ ರಿಯಲೈಸ್ ಆಗಿತ್ತು ಇಷ್ಟು ವರ್ಷ ಅಂತ ಹೇಳಿ. ಆ್ಯಂಡ್ ರೈಟ್ ಎ ಶಾರ್ಟ್ ನೋಟ್ ಆನ್ ದ ಸ್ಪಾರ್ಕ್ಸ್ ದಟ್ ದ ಗ್ರೀಕ್ಸ್ ನೋ ಅಬೌಟ್. ಗ್ರೀಕ್ ನೋಡಿದ ಹಾಗೆ ಸ್ಪಾರ್ಕ್ಸ್ ಕಿಡಿಗಳು ಅಂದರೆ ಏನು ಅಂತೇಳಿ ಶಾರ್ಟ್ ನೋಟಲ್ಲಿ ಬರೀರಿ. ಇಷ್ಟರಲ್ಲಿ ಪಾಯಿಂಟ್ಸ್ ಮಾಡಿ ನೀವೇ ಬರೀರಿ ಹೇಗೆ ಅವ್ರು ತಿಳ್ಕೊಂಡಿದ್ರು ಅಂತೇಳಿ. ಇದಿಷ್ಟು ವಿದಿನ್ ಹೋಮ್ವರ್ಕ್ ಕ್ವಶನ್ಸು. ಇದನ್ನು ಆನ್ಸರ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಸ್ಕೂಲ್ಗಳಲ್ಲಿ ಟೆಸ್ಟ್ಸ್ ಅಥವಾ ಎಕ್ಸಾಮ್ಸ್ಗಳಲ್ಲಿ ಟೆಕ್ಸ್ಟ್ ಬುಕ್ ಮಧ್ಯೆ ಕ್ವಶನ್ಸ್ ಕೊಟ್ಟಾಗ ಇದೆಲ್ಲ ಯೂಸ್ ಆಗುತ್ತೆ. ಅವ್ರು ಇದನ್ನು ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ಆರು ಮಾಡ್ಕೋದು. ಡ್ಯಾಶ್ ಇಯರ್ಸ್ ಆಫ್ ದ ರಿಯಲೈಸೇಷನ್ಸ್ ಅಕರ್ಸ್ ಇನ್ ದ ಸೇಮ್ ಫಿನಾಮಿನಾ ಅಂತೇಳಿ, ಆರ್ ಡ್ಯಾಶ್ ಸೈಂಟಿಸ್ಟ್ ಆರ್ showed lightning in the sparks of your cloths are essentially same phenomena ಅಂತ ಕೊಟ್ಟರೆ ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಬರೀಬೋದು. ಆರ್ ಯಾವ ಸೈಂಟಿಸ್ಟ್ ಅದನ್ನು ವೆನ್ ಅಂತ ಕೊಟ್ಟರೆ ವೆನ್ ಯಾವಾಗ ಎಷ್ಟರಲ್ಲಿ ಅಂತ ಕೊಟ್ಟರೆ ಅದನ್ನು ಬರೀಬೋದು. ವೆನ್ ದ ಬೆಂಜಮಿನ್ ಫ್ರಾಂಕ್ಲಿನ್ ಶೋಡ್ ಲೈಟನಿಂಗ್ ಆ್ಯಂಡ್ ದ ಸ್ಪಾರ್ಕ್ಸ್ ಫ್ರಮ್ ಯುವರ್ ಕ್ಲಾತ್ಸ್ ಅಂತ ಕೊಟ್ಟರೆ ಇಯರ್ ಬರೀಬೋದು. ಈ ರೀತಿ ಫಿಲ್ ದ ಬ್ಲ್ಯಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಟೆಕ್ಸ್ಟ್ ಬುಕ್ ಮಧ್ಯೆ ಕೆಲವು ಕ್ವಶನ್ಸ್ ಕೊಡ್ತಾರೆ. ಸೊ ಹಾಗಾಗಿ ಲೈಟನಿಂಗ್ ಅಂದರೆ ಏನು, ಅದು ಹೇಗೆ ಉಂಟಾಗುತ್ತೆ ಅಂತ ಕೇಳಿದ್ರೆ ಯಾವುದಾ ಲೈಟನಿಂಗ್ ಆರ್ ಅಕ್ಕರ್ಡ್ ಅಂತ ಕೇಳಿದರೆ ಅದು ಅಕ್ಯುಮಿಲೇಷನ್ ಆಫ್ ಚಾರ್ಜಸ್ ಇನ್ ದ ಕ್ಲೌಡ್ಸ್ ಈ ರೀತಿ. ಸೊ ಹಾಗಾಗಿ ಆದಷ್ಟು ಆಡಿಯೋನ ಕೇಳಿಸ್ಕೊಳ್ಳಿ. 2-3 ಟೈಮ್ ಟೆಕ್ಸ್ಟ್ ಬುಕ್ನ ಓದಿ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಸಿಗುತ್ತೆ. ಆದಷ್ಟು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.